ಓ ಏನಾಗ್ಲಿ ಬೆಳಬೆಳಗ್ಗೆ ಎಲ್ಲ ಹೊರಟ್ಬಿಟ್ಟಿದೆ ಅಂತ ಬೆಳಬೆಳಗ್ಗೆ ಎಲ್ಲ ಹೊರಟ್ಬಿಟ್ಟಿದೆ ಅಂತ ಕೇಳ್ತಾ ಇರ್ಬೋದು. ಇವತ್ತು ನಾನು ಶಿವಮೊಗ್ಗ ಹೋಗ್ತೀನಿ. ಶಿವಮೊಗ್ಗದಲ್ಲಿ CLT ಇದೆ, ಅಂದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಎಲ್ಲರೂ ಕಡ್ಡಾಯವಾಗಿ ಅಟೆಂಡ್ ಮಾಡಲೇಬೇಕಾಗಿರೋ CLT ಇದೆ. ಅದಕ್ಕಿಂತ ಮುಂಚೆ ನಾನು ಶೃಂಗೇರಿ ಹೋಗ್ಬಿಡ್ಬೇಕು, ಯಾಕಂದ್ರೆ ಅಲ್ಲಿ ನನ್ನ ಇಬ್ರು ಫ್ರೆಂಡ್ಸ್ ವೇಟ್ ಮಾಡ್ತಾ ಇದಾರೆ. ಅವ್ರನ್ನ ಮಾತಾಡಿಸ್ಕೊಟ್ಟು ನೆಕ್ಸ್ಟ್ ಡೇ ಬಂದು CLT ನ ಅಟೆಂಡ್ ಮಾಡ್ಬೇಕು ಶಿವಮೊಗ್ಗದಲ್ಲಿ. ಸೊ ಶೃಂಗೇರಿ ಇಲ್ಲಿಂದ ಆಲ್ಮೋಸ್ಟ್ ಒಂದು 270 ಕಿಲೋಮೀಟರ್ಸ್ ಇರಬೇಕು. ಅಂದ್ರೆ ಸಿಂಗಲ್ ಸೈಡ್ 270 ಕಿಲೋಮೀಟರ್ಸ್ ಇದೆ. ನೋಡೋಣ ಇಷ್ಟೊತ್ತಿಗೆ ಹೋಗ್ತೀನಿ, ಅಲ್ಲಿ ಏನೇನ್ ಮಾಡ್ತೀನಿ ಹೋಗ್ಬೇಕಾದ್ರೆ ಅಂತ. ಸೊ ಕೆಲವೊಂದು ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡಿ ಇಲ್ಲಿ ಪೋಸ್ಟ್ ಮಾಡ್ತಾ ಇದೀನಿ, ನೋಡ್ಕೋಬಹುದು. ಇದು ನನ್ ಗಾಡಿ ಯೂನಿಕಾರ್ನ್, ಗೊತ್ತಲ್ಲ ನಿಮ್ಗೆ. ಈ ಯೂನಿಕಾರ್ನ್ ಅಂದ್ರೆ ಮೈಥಾಲಜಿ ಪ್ರಕಾರ ದೇವಲೋಕದಲ್ಲಿರೋ ಬಿಳಿ ಕುದುರೆ ಅಂತೆ. ಆದ್ರೆ ಇದು ಭೂಲೋಕದಲ್ಲಿರೋ ನನ್ನ ಕಪ್ಪು ಕುದುರೆ. ಸದ್ಯಕ್ಕೀಗ ನಾವ್ ಇದ್ರ ಮೇಲೆ 270 ಕಿಲೋಮೀಟರ್ಸ್ ಹೋಗೋದು. ಬನ್ನಿ, ಲೆಟ್ ಸ್ಟಾರ್ಟ್ ದ ಜರ್ನಿ. ವೇಟ್. ಯಾವ್ದೇ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೂ ಮೊದಲು ಟೀ ಕುಡ್ದೆ ಸ್ಟಾರ್ಟ್ ಮಾಡ್ಬೇಕು ಅಂತ ಭಗವಂತರು ಹೇಳ್ಬಿಟ್ಟವ್ರೆ. ಸೊ ಫಸ್ಟ್ ಹೋಗಿ ಟೀ ಕುಡ್ಕೊಂಬರೋಣ ಬರ್ರಿ. ಓ, ಟೈಮ್ ಆಗ್ಲಿ 6:24 ಆಗಿದೆ. ಈಗ ಸೀರಿಯಸ್ ಆಗಿ ಜರ್ನಿ ಸ್ಟಾರ್ಟ್ ಮಾಡೋಣಪ್ಪ. ನಾವು ಹೋಗ್ತಾ ಇರೋದು ಹಾಸನ, ಬೇಲೂರು, ಬಾಳೆಹೊನ್ನೂರು, ಫೈನಲಿ ಶೃಂಗೇರಿಗೆ. ಅದಿರ್ಲಿ, ನನ್ನ ಫ್ರೆಂಡು ಲಾಸ್ಟ್ ಟೈಮ್ ನಾನು ಚಿಕ್ಕಮಗಳೂರ್ಗೆ ಹೋದಾಗ ಒಂದು ಮೆಸೇಜ್ ಹಾಕಿದ್ದ, ನಿಜವಾಗ್ಲೂ ನೀನ್ ಪೊಲೀಸ್ ಏನೋ, ಹೆಂಗೋ ಎಷ್ಟೊಂದು ಟೈಮ್ ಸಿಗುತ್ತೆ, ಯಾವಾಗ ನೋಡಿದ್ರೆ ಓಡಾಡ್ತಾ ಇರ್ತೀಯ ಅಂತ. ಯಾವ್ದ್ ಗುರು ಸಿಗಲ್ಲ, ವೀಕ್ಲಿ ಆಫ್ ಅಂತ ಇರುತ್ತಲ್ವಾ, ಅದ್ರಲ್ಲಿ ನೇನ್ ಕಿತ್ತು ದಬಾಕ್ತಿವಿ. ಸೊ ದೊಡ್ಡವ್ರು ಹೇಳಿಲ್ವಾ, ಇರೋದೆಲ್ಲ ಬಿಟ್ಟು ಇಲ್ದಿರೋ ಕಡೆಗೆ ಸಾಗದೆ ಜೀವನ ಅಂತ. ಇರೋದಂತೂ ಬಿಡೋಕಾಗ್ತಾ ಇಲ್ಲ ಇಲ್ದಿರೋದು ಹುಡುಕೋಕು ಆಗ್ತಾ ಇಲ್ಲ. ಇದೇ ಬೇಜಾರಲ್ಲಿ ಇನ್ನೇನ್ ಮಾಡೋದು, ಇದೇ ತರ ಆರಾಮಾಗಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಇದ್ಬಿಡೋಣ. ರೋಡ್ ಸೈಡ್ ಬ್ಯಾನರ್ಗಳಲ್ಲಿ ದೇವ್ ತರ ಉದ್ದುದ್ದ ಕೂದಲು ಬಿಟ್ಕೊಂಡು ಪೋಸ್ ಕೊಡ್ತಾ ಇರೋ ಹೆಣ್ಮಕ್ಳು. ಇವ್ರ ಯಾಗೋರು ಹಿಂಗ್ ಪೋಸ್ ಕೊಡ್ತಾ ಇದಾರೆ ಅಂತ ನನ್ಗೂ ಡೌಟ್ ಬಂದಿತ್ತು. ಅದಕ್ಕೆ ಇಲ್ಲೊಬ್ರು ನಾವು ಹುಡುಕಿ ಅವ್ರನ್ನ ಕೇಳ್ದೆ. ಅದೇನ್ ಹೇಳ್ತಾರೆ ನೀವು ಕೇಳ್ಕೊಳ್ರಪ್ಪ. ಹಂಗಾರೆ ಕೂದ್ಲು ಬರುತ್ತೆ ಅಂತ, ಕೂದ್ಲು ಇಲ್ದಿರೋ ಜಾಗದಲ್ಲೂ ಬರುತ್ತೆ. ಹೌದಾ, ಅಷ್ಟೊಂದು ಫೇಮಸ್? ನಾವು ನೆಲ್ಲಿಕಾಯಿ, ದಾಸವಾಳ, ಸೀಗೆಕಾಯಿ, ಕಸ್ತೂರಿ ಬೇರ್, ಗೋರಂಟಿ ಬೇರ್, 100 ಬೇರ್ಗಳು ಹಾಕಿ ಎಣ್ಣೆ ಹೆಂಗೆ ರೇಟು? ಈ ಬಾಟ್ಲಿ ಅರ್ಧ ಲೀಟರ್ಗೆ 1200. ಅರ್ಧ ಲೀಟರ್ಗೆ, 1/4 ಲೀಟರ್ಗೆ 600. ಸರಿ ನಮ್ಮ ಥ್ಯಾಂಕ್ ಯು ಸೊ ಮಚ್. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಆಯ್ತಾ. ಈ ಡೈಲಾಗ್ ಕೇಳಿದಿರಲ್ವಾ, ನೋಡಿ ಅದೇ ಸೊಪ್ಪು ಇವ್ರು ಯಾವ್ದೋ ಒಂದು ಎಣ್ಣೆ ಮಾಡಿದ್ದಾರೆ ನೋಡಿ. ಯಾರಿಗಾದ್ರೂ ಕೂದಲು ಬೇಕಂದ್ರೆ ಒಂದ್ಸಲ ಬಂದು ಈ ಎಣ್ಣೆನ ತಗೊಂಡೋಗಿ. ಈಗ ಇಂಡಿಯಾ T20 ವರ್ಲ್ಡ್ ಕಪ್ ಅಲ್ಲಿ ಸೋತು ಮನೆಗ್ ಬಂತಲ್ವಾ, ಇಲ್ಲೊಂದು ಫ್ಯೂಚರ್ ಕ್ರಿಕೆಟ್ ಟೀಮ್ ರೆಡಿ ಆಗ್ತೈತೆ ಗುರು. ಬೇಲೂರು ಹತ್ತತ್ರ ಹೋಗ್ಬೇಕಾದ್ರೆ ಹಾಸನ್ನಿಂದ ಸಿಕ್ಕಿದ್ರಿ ನೋಡಿ. ಆಶ್ಚರ್ಯ ಏನಂದ್ರೆ ಈ ಊರಿಗೆ ನಾನ್ ಬಂದಿದ ತಕ್ಷಣ ಗೊತ್ತಾಗೋಯ್ತು ಪೊಲೀಸು ಅಂತ. ಹೆಂಗರು ಗೊತ್ತಾಯ್ತು ಅಂತ ಇವ್ರ ಬೈಯಲ್ಲ ಕೇಳಿ. ಹೆಲ್ಮೆಟ್ ಬುದ್ಧಿವಂತ ಕಣ. ಏನ್ ನಿನ್ ಹೆಸರು? ಅಯಾನ್ ಪಾಷಾ. ಯಾವ ಪಾಷಾ? ಅಯಾನ್ ಪಾಷಾ. ಬಾರೋ ಹತ್ರಕ್ ಹೋಗ್ಲಿ, ಏನು ಮಾಡಲ್ಲ ನಿನ್ನ. ನೀನೇನ್ ಹೋಗ್ತಾ ಇದೀಯಾ? ಸೆಕೆಂಡ್. ಏನಾಗ್ತೀಯ ಮುಂದೆ? ಮಿಲಿಟರಿಗೆ ಹೋಗ್ತೀಯಾ? ವೆರಿ ಗುಡ್. ನೀನೇನಾಗ್ತೀಯ ಮುಂದೆ? ಇಂಜಿನಿಯರ್ ಆಗ್ತೀಯಾ? ಏನು ವಿಶ್ವೇಶ್ವರ ಅಂತಾರೆ, ಯಾವ್ದಾರ ಡ್ಯಾಮ್ ಕಟ್ತೀಯಾ? ಏನ್ ಮಾಡ್ತೀಯ? ನಿನ್ನ ಹೆಸರು ಮಗ? ಕೈಫ್. ಓ, ಕ್ರಿಕೆಟರಾ ಅಂತ. ಏನಾಗ್ತೀಯ ಮುಂದೆ ನೀನು? ಪೊಲೀಸ್ ಆಗ್ತೀಯಾ? ಪೊಲೀಸಲ್ಲಿ ಯಾವ್ದಾಗ್ತೀಯಪ್ಪ? ಬೈಲಿ ನೀನು ಒಳ್ಳೆ ಇಂಟ್ರೆಸ್ಟಿಂಗ್ ಇದೆಯಾ ನಮ್ ಜಾಬ್. ಬೈಲಿ ಬಾರೋ ಇಲ್ಲ ಹತ್ರಕ್ಕೆ. ಏನ್ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಆಗ್ತಾ ಇಲ್ಲ, SI ಆಗ್ತಾ ಇಲ್ಲ, IPS ಏನಾದ್ರು ಮಾಡ್ತೀಯ? IPS ಮಾಡ್ತೀಯಾ? ಹಾಗಾದ್ರೆ IPS ಆಗ್ಬೇಕು. ಯಾರವರು? ಕನಕದಾಸ ಗೊತ್ತವ್ರ ಏನ್ ಮಾಡೋರೆ ಅಂತ? ಕನಕದಾಸ ಯಾರು ಹೇಳು? ಅವೆಲ್ಲ ತಿಳ್ಕೊಬೇಕಣ. ಕನಕದಾಸ ಯಾರು ಅಂತ ಗೊತ್ತಿಲ್ಲ, ಮತ್ತೆ ರಜಾ ಕೂತ. ಹಿಂಗೆ ಹುಡುಗರಿಗೆಲ್ಲ ತಲೆ ತಿಂದು ಅವ್ರಿಗೆ ಬಾಯಿ ಹೇಳಿ ಮುಂದೆ ಹೊರಟೆ. ನೆಕ್ಸ್ಟ್ ಪಾಯಿಂಟ್ ಬೇಲೂರು. ಈ ಬೇಲೂರಿಗೆ ಒಬ್ರನ್ನ ಮೀಟ್ ಮಾಡ್ಬೇಕು ಅಂತಾನೆ ಬಂದೆ. ಅವರು ಫ್ಲೂಟ್ ನ ಮಾರ್ತಾರೆ. ಹಂಗೆ ಎಷ್ಟು ಚೆನ್ನಾಗಿ ಕೊಳಲ್ ನುಡಿಸ್ತಾರೆ ಅಂದ್ರೆ ಕೇಳೋದೇ ಒಂಥರ ಚಂದ. ಆ ವಿಡಿಯೋ ತಗೋಬೇಕಂತ ಬಂದೆ. ಆದ್ರೆ ಏನ್ ಮಾಡೋದು, ನಮ್ ದುರಾದೃಷ್ಟ ಅವ್ರು ಇವತ್ತು ಸಿಗ್ಲೇ ಇಲ್ಲ. ಅದಕ್ಕೆ ಒಳಗಡೆ ಚೆನ್ನಕೇಶವ್ ಒಂದ್ಸಲ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಹಿಂಗೆ ಬೇಲೂರಿಂದ ಬಾಳೆಹೊನ್ನೂರು ರೋಡ್ ಅಲ್ಲಿರೋ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಸಡನ್ ಆಗಿ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಅಲ್ಲೊಂದು ಟೀ ಅಂಗಡಿ ನೋಡಿದೆ. ಟೀ ಕುಡಿಯೋದು ವಿಶೇಷತೆ ಅಲ್ಲ, ಅಲ್ಲೊಬ್ರನ್ನ ತೋರಿಸ್ತೀನಿ ಬನ್ನಿ ನೋಡಿ. ಇವ್ರ ಹೆಸರು ಕಮಲಮ್ಮ ಅಂತ. ಇವ್ರಿಗಾಗ್ಲೇ 70 ವರ್ಷ ವಯಸ್ಸಾಗಿದ್ಯಂತೆ. ಆದ್ರೂ ಎಷ್ಟು ಆಕ್ಟಿವ್ ಆಗಿದೆ ನೋಡಿ. ಅವ್ರು ಮಾಡ್ಕೊಟ್ಟಿದ್ದ ಟೀ ಕೂಡ ಅಷ್ಟೇ ಸಖತ್ತಾಗಿತ್ತು. ಡಬಲ್ ಸ್ವರ್ಗ ನೋಡ್ದಂಗಾಯ್ತಪ್ಪ ಇವತ್ತು ನನ್ಗಂತೂ. ಏನೋ ನೋಡ್ಬಿಟ್ಟೆ, ಸ್ವಲ್ಪ ವಾಪಸ್ ಬರ್ರಿ. ಓ, ಸಿಂಗಾಪುರ್. ನನ್ಗೆ ಇವತ್ತು ಗೊತ್ತಾಗಿದ್ದು ಶೃಂಗೇರಿಗೆ ಹೋಗ್ಬೇಕಾದ್ರೆ ಸಿಂಗಾಪುರ್ಗೆ ಹೋಗ್ಲೇಬೇಕು ಅಂತ. ಹೆಂಗೈತಪ್ಪ ನಮ್ ಸಿಂಗಾಪುರ? ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀನಿ ನಾನು, ಕಳೆದು ಹೋಗಬೇಕೊಮ್ಮೆ ಹುಡುಕಿದರೂ ಸಿಗದಂತೆ ಅಂತ. ಹಂಗೆ ಇನ್ನೊಂದ್ ಮಾತು, ಹುಚ್ಚುತನವಿರಬೇಕು ಹುಚ್ಚುತನವಿರಬೇಕು ಕಾಡಿನೊಳಗುಕ್ಕು ಎಲ್ಲ ಮರೆಯುವ ತಿಕ್ಕಲುತನವಿರಬೇಕು.
ಧನ್ಯವಾದಗಳು. ಇದು ಪ್ರಕಾಶ್ ಕರುನಾಡು.